ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ಮಧ್ಯದ ಭಿನ್ನಮತ ಅಥವಾ ಭಿನ್ನಾಭಿಪ್ರಾಯ ಈ ಹಿಂದುಳಿದ ಅಹಿಂದ್ ಮೂಮೆಂಟಕ್ಕೆ ಅಹಿಂದ್ ಚಳವಳಿಗೆ ಪೆಟ್ಟು ಬೀಳ್ತದನ ಅನ್ನುವಂಥ ಪ್ರಶ್ನೆ. ಯಾಕಂತಂದ್ರೆ ಇಬ್ಬರು ಅಹಿಂದ ರಾಜಕೀಯದಿಂದ ಮೇಲೆ ಬಂದಂಥವ್ರು. ಇವತ್ತೇನೋ ಅವ್ರ ಮಧ್ಯದಲ್ಲಿ ಯಾವ ಕಾರಣಕ್ಕೂ ಇರ್ಬೋದು ಭಿನ್ನ ಮತ ಬಂದಿದ್ದರಿಂದಾಗಿ ಯಾಕೋ ಮೊದಲಿನ ಆತ್ಮೀಯತೆ ಅಲ್ಲಿಲ್ಲ. ಆ ಕಾರಣಕ್ಕಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವರಾದರೂ ಸಹಿತ ಸೇಮ್ ಆಗಿದ್ದಾರೆ ಅನ್ನೋದನ್ನು ಬಿಡಿಸಿ ಹೇಳಬೇಕಾಗಿಲ್ಲ. ಇಲ್ಲಾಂದ್ರೆ ಕಷ್ಟ ಇತ್ತು ಅವ್ರಿಗೆ. ಅದೇನು ಮಾಡಿದರು ಜಾದು ಅಲ್ಲಿ ಒಡಕ್ಕೆ ತಂದಿಟ್ಟರು. ಅದೇನು ಒಡಕ್ಕೆ ಅನ್ನೋದಿನ್ನು ಸತೀಶ್ ಅವರು ಸಿದ್ದರಾಮಯ್ಯನವರು ಅವ್ರಿಗೆ ಯಾವಾಗ ಇಬ್ಬರು ಒಂದಾಗ್ತಾರೆ ಹೇಳ್ಬೋದೇನೋ. ಆದರೂ ಇವತ್ತು ಗೆಸ್ಟ್ಗಳಿದ್ದ ಅವರಿಬ್ಬರ ಮೇಲೆ. ಆದರೆ ಇಲ್ಲೇ ಒಂದು ಮಾತನ್ನು ನಾವು ಗಮನಿಸಬೇಕಾಗಿದ್ದು, ಐದು ಮೂಮೆಂಟ್ ಇಲ್ಲಿ ನಿಲ್ಲಬಾರದು, ಸಾಯಬಾರದು ಅಂತೇಳಿ. ಸಿದ್ದರಾಮಯ್ಯನವರು ಎಷ್ಟು ಪ್ರಾಮಾಣಿಕರು, ಅದರಲ್ಲೇ ಸತೀಶ್ ಜಾರಕಿಹೊಳಿ ಅವರು ಎಷ್ಟು ಪ್ರಾಮಾಣಿಕರು ಅನ್ನೋದನ್ನು ಅವ್ರ ಕ್ರಿಯೆಯಿಂದ ಗೊತ್ತು ಮಾಡ್ಕೊಳ್ಳುವಂಥ ಕೆಲಸ ಆಗಿದೆ ಇವತ್ತು. ಅದಕ್ಕಾಗಿ ಸಿದ್ದರಾಮಯ್ಯನವರಂತೆ ವಿಶೇಷವಾಗಿ ಹಿಂದುಳಿದ ಒಂದು ಜನಾಂಗದ ನಾಯಕರಾಗಿ ಕಂಡುಕೊಂಡಂಥವರು, ಅದೇ ನೆಲೆಗಟ್ಟಿನಲ್ಲಿ ಹಿಂದೆ ಮೂಮೆಂಟ್ ಮಾಡಿದವರು. ಅದಕ್ಕೆ ಒಂದು ಬೆನ್ನೆಲುಬಾಗಿ ನಮ್ಮ ಸಿದ್ದರಾಮಯ್ಯ ಜೊತೆ ಇದ್ದಂಥವ್ರು ಸತೀಶ್ ಅವರು. ಹೀಗಾಗಿ ರಾಜ್ಯದಲ್ಲಿ ಇವತ್ತು ಒಂದಿಷ್ಟು ಏನಪ್ಪ ಅಂದ್ರೆ ಹಿಂದುಳಿದವರ, ಅದರಲ್ಲೂ ದಲಿತರ ಮತ್ತು ಆದಿವಾಸಿಗಳ ಮಧ್ಯದಲ್ಲಿ ಒಂದೇನೋ ಒಳ್ಳೆಯ ಬೆಸುಗೆ ಮೂಡಿದ್ರಿಂದಾಗೆ ಸಹಜವಾಗಿ ಕಾಂತರಾಜ್ ಸಮಿತಿ ಆಗಿರ್ಬೋದು ಮತ್ತು ಮಸೂದನ್ ನಾಯಕರದಾಗಿರ್ಬೋದು ಹಾಗೆ ಇವತ್ತು ರಿಪೋರ್ಟ್ ಆಗಿದ್ದಾವ, ಸಬ್ಮಿಟ್ಟು ಮಾಡಿದ್ದಾರೆ. ಆದರೆ ಈಗ ಡಿ ಕೆ ಶಿವಕುಮಾರ್ ಅವರು ಅದನ್ನು ಒಪ್ಪಿಕೊಂಡು ಅನುಷ್ಠಾನಗೊಳಿಸ್ತಾರಾ, ಅದನ್ನು ಮುಂದುವರೆಸ್ತಾರಾ ಅನ್ನೋ ಪ್ರಶ್ನೆಗಳಿದ್ದಾವೆ. ಹೌದು, ರಾಹುಲ್ ಗಾಂಧಿ ಅವರು ರಾಷ್ಟ್ರ ಮಟ್ಟದಲ್ಲೇ ಅಹಿಂದ್ ಮೂಮೆಂಟನ್ನು, ಅದೇ ಕಾಲಕ್ಕೆ ದಲಿತ ಮತ್ತು ಈ ಒಂದು ಆದಿವಾಸಿಗಳ ಮತ್ತು ಮೈನಾರಿಟಿಗಳ ಒಂದು ಸಂಘಟನೆ ಮಾಡ್ಕೋಬೇಕು ಅಂತೇಳಿ ಭಾಳ ಜೋರು ನಡೀತಿದ್ದಾರೆ. ಅದೇ ಸರಿ ಒಳ್ಳೆಯ ಕಾರ್ಯಕ್ರಮಗಳು ಹಮ್ಮಿಕೊಳ್ತಾ ಇದ್ದಾರೆ. ಆದರೆ ಡಿ ಕೆ ಶಿ ಅವರು ಎಷ್ಟರ ಮಟ್ಟಿಗೆ ಇದಕ್ಕೆ ಸ್ಪಂದಿಸ್ತಾರೋ ಅನ್ನುವಂಥದ್ದು. ಅವ್ರನ್ನೂ ಹಿಂದುಳಿದವರು ಎಲ್ಲ ಒಂದು ಸ್ವಲ್ಪ ಜಾತ್ಯತೀತನ ಮಾತಾಡ್ತಾ ಇದ್ದಾರೆ. ಅದು ಅನುಷ್ಠಾನ ಬರಬೇಕಲ್ರಿ. ಅದು ಮಾತಾಡೋದು ಎಲ್ಲರೂ ಮಾತಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಬಂತು ಗೊತ್ತಾಗಿದೆ, ಎಲ್ಲ ರಾಜಕಾರಣಿಗಳು ಗೊತ್ತದ. ಇವತ್ತು 80-85% ಎಲ್ಲ ಹೆಚ್ಚು ಕಡಿಮೆ ಈ ದಲಿತ, ಹಿಂದುಳಿದ, ಮೈನಾರಿಟಿ ಮತ್ತು ಆದಿವಾಸಿಗಳು ಇದ್ದಾರಪ್ಪ ಇಲ್ಲೇ. ಇವ್ರನ್ನ ಒಲಿಸ್ಕೊಳ್ಳೋದೇ ಇದ್ದರೆ ನಮಗೆ ರಾಜಕೀಯ ಭವಿಷ್ಯ ಇಲ್ಲ ಅನ್ನೋದು ಎಲ್ಲರೂ ಕನ್ಫರ್ಮೇಷನ್ ಐತೆ. ಅದಕ್ಕೆ ಇವತ್ತು ಪ್ರಧಾನಿ ಆದ ಸಹಿತ ನಾನು ಹಿಂದುಳಿದವರು ಅಂತ ಹೇಳ್ಕೊಳ್ತಾರೆ. ಆ ನೆಲೆಗಟ್ಟಿನಲ್ಲಿ ಇವತ್ತು ಇವರಿಬ್ಬರ ಮಧ್ಯೆ ಬಂದಂಥ ವಿರಸ ಅಥವಾ ಒಂದು ಭಿನ್ನಾಭಿಪ್ರಾಯ, ಭಿನ್ನ ಮತ, ಇದಕ್ಕೆ ಹಿಂಬಡಿತೆ ಆಗ್ತದೆ ನಾ ಹಿಂದ್ ಮೂಮೆಂಟಕ್ಕೆ ಅಂತೇಳಿ. ಯಾಕಂದರೆ ಇದು ದೊಡ್ಡ, ಯಾಕಂದರೆ ಈ ಒಂದು ಹಿಂದುಳಿದ ಜನರಲ್ಲೇ ಆರ್ಥಿಕವಾಗಿ ಬದ್ಧರಿದ್ದಂಥ ನಾಯಕರು ಇಲ್ಲ. ಎಲ್ಲೋ ಇವತ್ತು ಸತೀಶ್ ಅವರೇ ಬಂದಿರ್ಬೋದು ಇತ್ತೀಚಿನ ದಿನದಲ್ಲೇ, ಒಂದು ಸಿದ್ದರಾಮಯ್ಯನವರು ಇರ್ಬೋದು. ಸಿದ್ದರಾಮಯ್ಯನವರು ಆರ್ಥಿಕವಾಗಿ ಬದ್ಧರಿಲ್ಲದೆ ಹೋದರೂ ಸೋಷಿಯಲಿ ಅಥವಾ ಸಮಾಜವಾದಿ ನೆಲೆಗಟ್ಟಿನಲ್ಲೇ, ಅದರಲ್ಲೊಂದು ಹೋರಾಟ ನೆಲೆಗಟ್ಟಿನಲ್ಲಿ ಬಂದಿದ್ದರಿಂದಾಗಿ ಅವ್ರಿಗೆ ತನ್ನದೇ ಅಂತ ಬೆಲೆ ನೆಲೆ ಕಂಡುಕೊಂಡ್ರು. ಮತ್ತು ಜೊತೆಗೆ ಅವಕಾಶ ಸಿಕ್ತು, ಮುಖ್ಯಮಂತ್ರಿ ಆದರು. ಮುಖ್ಯಮಂತ್ರಿ ಸಮಯದಲ್ಲಿ ತಮಗೇನು ಸಾಧ್ಯತೆ ಮ್ಯಾಕ್ಸಿಮಮ್ ಮಾಡಿದ್ರು. ಇನ್ನು ಮಾಡಬೇಕಾಗಿತ್ತು, ಭಾಳಷ್ಟು ಮಾಡಬೇಕಾಗಿತ್ತು. ಇದನ್ನು ಅಂದಾಜು ಸ್ವೀಕಾರ ಮಾಡ್ಕೊಂಡ್ಬಿಡ್ಬೇಕಾಗಿತ್ತು. ಈ ಒಂದು ಏನಪ್ಪ ಅಂದ್ರೆ ಮುಂದೆ ಹಾಕ್ತಾ ಬರಬಾರ್ದಾಗಿತ್ತು. ಈ ಮೀಸಲಾತಿಯನ್ನು ಮುಂದೆ ಹಾಕಿ ತಪ್ಪು ಮಾಡಿದ್ರು ಸಿದ್ದರಾಮಯ್ಯನವರು ಅಂತೇಳಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದನ್ನು ಅನುಷ್ಠಾನಗೊಳಿಸಿ ಪೂರ್ತಿ ಕ್ರಿಯೆ ಮಾಡಬೇಕಾಗಿತ್ತು. ಅದನ್ನು ಯಾಕೆ ಅವ್ರ ಕೈಯಲ್ಲೇ ಇತ್ತು ಅಧಿಕಾರ. ಇನ್ನು ಮುಂದೆ ಬಂದಂಥವ್ರು ಅದನ್ನು ಡಿಲೇ ಮಾಡೋದು ಹೋಗ್ಬೋದು. ಡಿ ಕೆ ಶಿವಕುಮಾರ್ ಅವರು ಮುಂದೆ ಹಾಕ್ತಾ ಹೋಗ್ಬೋದು. ಯಾಕಂದ್ರೆ ಅವ್ರು ಒಕ್ಕಲಿಗೆ ಲಾಭಿ ಅದ. ಅದನ್ನು ಒಲಿಸ್ಕೊಳ್ಳೋ ಸಲುವಾಗಿ ಅವ್ರನ್ನೂ ಇಟ್ಕೋಬೇಕು, ಇವ್ರನ್ನೂ ಇಟ್ಕೋಬೇಕು. ಎರಡು ದಂಡಿ ಮೇಲೆ ಕೈ ಇಟ್ಕೊಂಡು ಹೋಗೋರು ಆಗೋದು ಯಾವಾಗ? ಅದಕ್ಕಾಗಿ ಇವತ್ತು ಸತೀಶ್ ಅವ್ರಿಗೂ ಅದು, ಸಿದ್ದರಾಮಯ್ಯವ್ರಿಗೂ ಅದು, ಇಬ್ಬರಿಗೂ ಜವಾಬ್ದಾರಿ ಅದ. ಇನ್ನೇನು ಸಿದ್ದರಾಮಯ್ಯವ್ರಿಗೆ ವಯಸ್ಸಾಯಿತು ಅನ್ನೋಗಿದ್ರು ಅವ್ರಿಗೆ ನೆಕ್ಸ್ಟ್ ಸ್ಟೆಪ್ ಒಂದಿದ ಸೆಂಟ್ರಲ್ ಗೌರ್ಮೆಂಟಿಗೆ ಹೋಗುವಂಥದ್ದು, ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಅನ್ನೋಗಿದ್ರು ಕೇಂದ್ರದ ಮಟ್ಟದಲ್ಲಿ ಒಬ್ಬ ನಾಯಕರಾಗಿ ಬೆಳೆಯೋದಕ್ಕೆ ಅವಕಾಶಗಳಿದ್ದಾವೆ. ಅದನ್ನು ಅವಕಾಶ ಇವತ್ತು ರಾಹುಲ್ ಗಾಂಧಿಯವರು ಮಾಡಿಕೊಟ್ಟಿದ್ದಾರೆ. ಅದನ್ನು ತಗೊಂಡು ರಾಷ್ಟ್ರ ಮಟ್ಟದಲ್ಲೇ ಈ ಹಿಂದುಳಿದ ಸಮುದಾಯಗಳ ಒಕ್ಕೂಟ ಅಷ್ಟೇ ಅಲ್ಲ, ಅವ್ರಿಗೆ ಕೆಲಸಗಳಾಗ್ಬೇಕ್ರಿ. ಬರೀ ಒಕ್ಕೂಟ ಮಾಡ್ಕೊಳ್ಳೋದು, ತಮ್ಮ ರಾಜಕೀಯ ಲಾಭ ಮಾಡ್ಕೊಳ್ಳೋದು, ಲಾಭ ಮಾಡ್ಕೊಂಡು ಮತ್ತು ಬದುಕಿ ಸರಿಸುವಂಥ ಕೆಲಸ ಆಗಬಾರ್ದು. ಅದಕ್ಕೆ ಈಗ ನೋಡ್ರಿ, ಅದನ್ನು ಎಂದೋ ಅದನ್ನು ಸ್ವೀಕಾರ ಮಾಡಿಕೊಂಡು ಅದನ್ನು ಬಗೆಹರಿಸಿ ಅನುಷ್ಠಾನಗೊಳಿಸ್ಬೇಕಾಗಿದ್ದು. ಹಾಗೆ ಮುಂದೆ ಆಗ್ತಾ ಬಂದು ಇದು ತಪ್ಪುಗಳಿವೆಲ್ಲ ಅಂತ. ಯಾಕಂದರೆ ನಮ್ಮ ಕೈಯಲ್ಲಿದೆ, ನಾವು ಮಾಡಿ ಮುಗಿಸ್ಬೇಕ್ರಿ. ಯಾವ ವ್ಯವಹಾರ ಆದರೂ ಅದು ಮುಗಿಸ್ಲಿಲ್ಲ ಅಂದ್ರೆ ಇಂದಿನ ನಾಳೆ ನಮಗೆ
ವೈರಿ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಅದರಲ್ಲೂ ಮೇಲ್ವರ್ಣೀಯ ಜನ್ಯ ಜಾತಿಯ ಜನ ಆ ನಾಯಕರಾಗಿರ್ಬೋದು, ಅಲ್ಲಿ ಜನ ಆಗಿರ್ಬೋದು, ಸಹಜದ ತಮ್ಮ ಹಕ್ಕನ್ನು ಯಾಕೆ ಬಿಟ್ಕೊಡ್ತಾರೆ, ಅಧಿಕಾರ ಹುಡ್ಕೊಂಡಿದ್ದಾರೆ. ಇವತ್ತು ಆರ್ಥಿಕ ವಲಯದಂತೆ ಎಲ್ಲ ಬಂದಿರೋದಾರೆ. ಈ ಒಕ್ಕಲಿಗರಿರ್ಬೋದು, ಲಿಂಗಾಯತರಿರ್ಬೋದು, ಅಥವಾ ಮೇಲ್ವರ್ಣೀಯರಿರ್ಬೋದು, ಬ್ರಾಹ್ಮಣ ಅಥವಾ ಯಾವುದೋ ಜಾತಿಯವರು ಇರ್ಬೋದು, ಅವರೆಲ್ಲ ಇವತ್ತು ಸಾಮಾಜಿಕವಾಗಿ ಆರ್ಥಿಕವಾಗಿ ಭದ್ರ ನೆಲೆಗಟ್ಟುಗಳನ್ನು ಕಂಡುಕೊಂಡಾರ. ಇವತ್ತಿನ ಒಂದಿಷ್ಟು ಕಣ್ಣು ಬಿಡ್ತಾ ಇದ್ದಾರೆ ಒ ಬಿ ಸಿ ಅವರು. ಅದನ್ನೇ ಹಲವು ಸಲ ನಮ್ಮ ರಾಹುಲ್ ಗಾಂಧಿಯವರು ಎಷ್ಟು ಜನ ಇದ್ದಾರಪ್ಪ ಒ ಬಿ ಸಿ ಪ್ರೊಫೆಸರ್ಸು, ಎಷ್ಟು ಜನ ಡಾಕ್ಟರ್ಸ್ ಇದ್ದಾರೆ ಒ ಬಿ ಸಿ ಅವರು, ಅಥವಾ ದಲಿತರು, ಹಿಂದುಳಿದವರು, ಎಷ್ಟು ಜನ ಈ ಸೆಕ್ರೆಟರಿಯೇಟ್ದಲ್ಲೇ ಅಥವಾ ದೆಹಲಿಯಲ್ಲಿ ಆಗಲಿ ನಮ್ಮ ಕರ್ನಾಟಕದಲ್ಲಿ ಆಗಲಿ ಎಷ್ಟು ಜನ ಸೇರ್ಕೊಂಡಿದ್ದಾರಪ್ಪ ದಲಿತರು ಮತ್ತು ಆದಿವಾಸಿಗಳ ಜೊತೆಗೆ ಹಿಂದುಳಿದವರು ಪ್ರಶ್ನೆ ಮಾಡ್ತಾಯಿದ್ದಾರೆ. ಪ್ರಶ್ನೆ ಮಾಡೋದು ಸರಿ ಅದ. ಈಗ ನೀವು ವಿರೋಧ ಪಕ್ಷ ಆಗಿದ್ರೆ ಮಾಡ್ತಾಯಿದ್ರಿ, ಆಡಳಿತಕ್ಕೆ ಬಂದಾಗ ಇದನ್ನ ಯಾಕೆ ಮಾಡಲಿಲ್ಲ, ಇಲ್ಲಿವರೆಗೆ ಸಿದ್ದರಾಮಯ್ಯನವ್ರು ಯಾಕೆ ಮಾಡಲಿಲ್ಲ, ಅದನ್ನು ಪೂರ್ತಿ ಅನುಷ್ಠಾನ ಯಾಕೆ ಕೊಡೋದಿಲ್ಲ ಅನ್ನೋಂಥ ಒಂದು ಬೃಹತ್ ಪ್ರಶ್ನೆ ಅದ. ಇನ್ನು ಇಲ್ಲಿವರೆಗೆ ಒಂದು ಅಧಿಕಾರ ಈಗೂ ಅದಾರ ನಮ್ಮ ಸತೀಶ್ ಅವರು ಅಧಿಕಾರದಲ್ಲಿದ್ದಾರೆ, ಇಲ್ಲಂತಲ್ಲ. ಆದ್ರೆ ಎಷ್ಟು ಜೋರಾಗಿ ಹಿಂದುಳಿದ ಮೂವ್ಮೆಂಟನ್ನು ಮಾಡ್ಕೊತ ಹೋಗ್ತಾಯಿದ್ರು. ಅದರಿಂದ ರಾಜಕೀಯ ಲಾಭನೂ ಪಡ್ಕೊಂಡಿದ್ದಾರೆ, ಆ ಮಾತು ಬೇರೆ, ಬೆನಿಫಿಟ್ಟು ಆಗ್ಯದ, ಆರ್ಥಿಕ ಲಾಭನೂ ಮಾಡ್ಕೊಂಡಿದ್ದಾರೆ. ಆದರೆ ಅದನ್ನು ಇನ್ನಷ್ಟು ವ್ಯಾಸ್ಟಾಗಿ ಪಡ್ಕೊಂಡಿದ್ದನ್ನು ಸರಿಯಾಗಿ ಇನ್ನಷ್ಟು ಗಟ್ಟಿಗೊಳಿಸುವಂಥ ಕೆಲಸ ಅವ್ರ ಕಡೆಯಿಂದ ಆಗಬೇಕಾದ ಸಮಯ ಇದಾಗಿದೆ. ಅವರೇನು ಪ್ಲ್ಯಾನ್ ಮಾಡಿದ್ರು ಇಲ್ಲ, ಏನೋ ಅಧ್ಯಕ್ಷ ಸ್ಥಾನ ಸಿಕ್ತು, ಅದೇನು ಡಿ ಕೆ ಶಿ ಮಧ್ಯದಲ್ಲೇ ಇವ್ರ ಮಧ್ಯದಲ್ಲೇ ಸಿದ್ದರಾಮಯ್ಯ ಮಧ್ಯದಲ್ಲಿ ಏನು ನಡೀತೋ ಗೊತ್ತಿಲ್ಲ. ಆದರೂ ಊಹಾಪೋಹಗಳು, ಡಿ ಕೆ ಶಿ ಅವ್ರ ಹತ್ರ ಹೋದರು, 37 ಶಾಸಕರನ್ನ ಸಪೋರ್ಟ್ ಮಾಡ್ತಾರೆ ಏನೋ ಹೇಳಿದರು. ಅವು ಸತ್ಯಟ್ಟ ಸುಳ್ಳಟ್ಟ ಅದಕ್ಕೆ ಬಿಟ್ಟಂಥ ವಿಷಯ. ಆದರೆ ಅವ್ರು ಭೇಟಿಯಾಗಿದ್ದು ಸುಳ್ಳಲ್ಲ, ಮಾತಾಡಿದ್ದು ಸುಳ್ಳಲ್ಲ, ಏನು ಮಾತಾಡಿದ್ರು ಗೊತ್ತಿಲ್ಲ. ಯಾಕಪ್ಪ ಅಂತಂದ್ರೆ ನಮಗೆ ಕನ್ನಡದ ಗಾದಿ ಮಾತೈತಿ, ನೀರಾಗಿನ ಕಪ್ಪಿ ನೀರು ಕುಡಿದ್ರೂ ಬಂತು, ನೀರು ಕುಡ್ಲಿಕ್ಕೂ ಬಂತು, ಕುಡೋದು ಅಂತ ಹೇಳುವಂಥ ವ್ಯವಸ್ಥೆ ನಮ್ಮಲ್ಲಿದೆ. ಹೀಗಾಗಿ ಆ ಸಂದರ್ಭದ ಅದು ಒಂದೇನು ಮನಸ್ಸು ಹೊಡೆದು ಕಾರಣೀಭೂತ ಆತ ಅನ್ನೋದನ್ನು ದಿನೇಶ್ ಅಮೀನ್ಮಠ್ ಅವರು ತಮ್ಮ ಇಂಟರ್ವ್ಯೂದಲ್ಲಿ ಒಂದು ಕಡೆ ಹೇಳ್ಕೊಳ್ತಾರೆ. ಅದನ್ನು ಅಂದ್ರೆ ನಾವು ಹೇಳೋದೇನಪ್ಪ ಅಂತಂದ್ರೆ ಇಲ್ಲ, ಇವು ಸಣ್ಣ ಸಣ್ಣ ವಿಷಯಗಳು ದೊಡ್ಡವಾಗಿಬಿಟ್ಟವೆ. ಇವತ್ತು ಇದರಿಂದ ಅಹಿಂದ ಮೂಮೆಂಟಿಗೆ ಹೊಡೆದು ಬೀಳುತ್ತದೆ ಅನ್ನುವಂಥದ್ದು ಮಾತು. ಯಾಕಂದರೆ ಇವತ್ತು ಉಸ್ತುವಾರಿ ಇರೋದರಿಂದ, ಒಂದು ಮಿನಿಸ್ಟರ್ ಇರೋದರಿಂದ ಆ ಭಾಗಕ್ಕೆ ಅಷ್ಟೇ ಕೆಲಸ ಮಾಡುವಂಥ ಪ್ರಸಂಗ ಬರ್ತದೆ. ಹೀಗಾಗಿ ಉಳಿದುಗಳು ಹೋಗ್ಬೇಕಾಗಿದ್ದಪ್ಪ ಅಂತ ತಮ್ಮ ಸ್ವಂತ ದುಡ್ಡನ್ನು ಹಾಕೊಂಡು ಹೋಗಿ ಮಾಡ್ಬೇಕಾಗ್ತದೆ, ಮತ್ತೇನೋ ಮಾಡಬೇಕಾಗ್ತದೆ. ಬಹುಶಃ ಅವ್ರಲ್ಲಿ ಅದು ಅನುಕೂಲತೆ ಇಲ್ಲ ಅಂತಲ್ಲ. ಸತೀಶ್ ಅವ್ರು ಮನಸ್ಸು ಮಾಡಿದರೆ ಇಡೀ ರಾಜ್ಯದ ಹಿಂದುಳಿದೆಲ್ಲ ಸಮುದಾಯವನ್ನು ಒಂದು ಮಾಡಿಕೊಂಡು ಈಗ ಆದಂಥ ಈಗ ಏನೋ ಸಿದ್ದರಾಮಯ್ಯನವರು ಕೊಟ್ಟು ಹೋಗಿದ್ದಾರಲ್ಲ ಅದನ್ನು ಅನುಷ್ಠಾನಗೊಳಿಸ್ಬೇಕಂತೇಳಿ ಒತ್ತಡ ತರಬೇಕಾಗಿದೆ ಡಿ ಕೆ ಶಿವಕುಮಾರ್ ಮೇಲೆ, ಅಥವಾ ಒಂದು ಹೈಕಮಾಂಡ್ ಮೂಲಕ ಒತ್ತಡ ತರಿಸುವಂಥ ಕೆಲಸವನ್ನು ಸತೀಶವ್ರು ಮಾಡಬೇಕಾಗಿದೆ. ಯಾಕಂದರೆ ಆ ಸಮುದಾಯ ಹೇಳಬೇಕಾಗಿದೆ. ಮತ್ತೊಬ್ಬರಂತ ಹೇಳ್ಕೊಳ್ಳುವಂಥ ಒಂದು ರಾಜ್ಯ ಮಟ್ಟದಲ್ಲಿ ಬೆಳೆದಂಥ ವ್ಯಕ್ತಿಗಳಲ್ಲಿಲ್ಲ. ಇದ್ದಾರೆ, ವಿದ್ವಾಂಸರಿದ್ದಾರೆ, ಬುದ್ಧಿವಂತರಿದ್ದಾರೆ, ಸರಸ್ವತಿ ಪುತ್ರರಿದ್ದಾರೆ. ಆದರೆ ಅವರಿಂದ ಇದೆಲ್ಲ ಕೆಲಸ ಆಗುವುದಿಲ್ಲ ಅಂತ ನೋಡಿ. ಬರಗೂರು ರಾಮಚಂದ್ರಪುರ ಒಳ್ಳೆ ಮಾತುಗಾರಿದ್ದಾರೆ, ಒಳ್ಳೆ ವಿದ್ವತ್ತಿದ್ದಾರೆ, ಅವರಿದ್ದಾರೆ. ಆದರೆ ಜನಕ್ಕೆ ಹೋಗಿ ಮುಟ್ಟೋದು ಶಕ್ತಿ ಅವ್ರ ಇರ್ತಿರಲಿಲ್ಲ, ಸಾಧನೆ ಇಲ್ಲ, ಆರ್ಥಿಕ ಅಂತ ಬಲಿಷ್ಠತೆ ಇಲ್ಲ. ಅದೇ ಅಷ್ಟೇ ಆಗಿರಿ. ನಮ್ಮ ದೇವನೂರು ಮಹಾದೇವನವರು ಒಳ್ಳೆಯ ನಾಯಕರವರು, ಅವ್ರು ಎಂದಿದ್ದು ಪ್ರಯತ್ನ ಮಾಡೇ ಮಾಡ್ತಾಯಿದ್ದಾರೆ. ರಾಮಯ್ಯ ಅಂತ ಒಬ್ಬರು ಬರ್ತಾರೆ, ಅವರು ಒಳ್ಳೆ ನಾಯಕರಿದ್ದಾರೆ. ಆದರೆ ಜನಕ್ಕೆಲ್ಲ ಹೋಗಿ ಮುಟ್ಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಯಾಕಂದರೆ ಆರ್ಥಿಕವಾಗಿ ಅಭದ್ರಿದ್ದಾರೆ. ಅದಕ್ಕಾಗಿ ಇವತ್ತು ಸುಭದ್ರಿರುವಂಥ, ಆರ್ಥಿಕವಾಗಿ ಸುಭದ್ರಿರುವಂಥ ಸತೀಶ್ ಅವರು ಈ ಮೂಮೆಂಟ್ನ ಇನ್ನಷ್ಟು ಜೋರಾಗಿ ತೊಗೊಳ್ಬೇಕಾಗಿದೆ. ಮತ್ತು ಇನ್ನೊಮ್ಮೆ ಸಿದ್ದರಾಮಯ್ಯರ ವಿಶ್ವಾಸನ ಗಳಿಸ್ಕೊಳ್ಬೇಕಾಗಿದೆ. ಅವ್ರು ರಾಜಕೀಯ ದೃಷ್ಟಿಯಿಂದ ಲಾಭದ, ಆರ್ಥಿಕ ದೃಷ್ಟಿಯಿಂದ ಲಾಭದ, ಜೊತೆಗೆ ಜನರಿಗೆ ಹೋಗಿ ಮುಟ್ಟೋದಕ್ಕೂ, ಸೋಷಿಯಲ್ ಮೂವ್ಮೆಂಟ್ ಮಾಡೋದಕ್ಕೂ ಒಂದು ದಾರಿ ಆಗ್ತದೆ. ಯಾಕಂದ್ರೆ ಸಿದ್ದರಾಮಯ್ಯರಿದ್ದಂತಹ ಒಂದು ಚೈರ್ಯ ಅಥವಾ ನಾವು ಏನಂತ ಅವ್ರ ವ್ಯಕ್ತಿತ್ವ, ಜನರಲ್ಲಿ ಮೂಡಿದಂಥ ಒಂದು ಅವ್ರ ಬಗ್ಗೆ ಇದ್ದಂಥ ಅಭಿಮಾನ, ಅಭಿಪ್ರಾಯ, ಅವರ ವಿಶ್ವಾಸ ಇಟ್ಕೊಂಡು ಅಹಿಂದ ಮೂಮೆಂಟನ್ನು ಇನ್ನಷ್ಟು ಪವರ್ಫುಲ್ಲಾಗಿ ಮಾಡಲಿಕ್ಕೆ ಇವತ್ತಿಗೂ ಸಾಧ್ಯದ ಅಂತ ಅನ್ನಿಸ್ತದೆ. ಬಟ್ ಅವ್ರು ಎಷ್ಟು ಮಟ್ಟಿಗೆ ದೂರ ಸರಿದಾರ, ಎಷ್ಟು ಮಟ್ಟಿಗೆ ಏನಾಗಿದೆ ಅವ್ರ ಮಧ್ಯದಲ್ಲೇ ಅನ್ನೋ ಸಹಿತ ಅಷ್ಟೇ ಮುಖ್ಯ ಅದು. ಏನೂ ಇರಲಿ, ಈಗೆಲ್ಲ ಡೆವಲಪ್ಮೆಂಟ್ ಆಗಿದ್ದು ಒಂದು ಒಳ್ಳೆಯದಂತ ತಿಳ್ಕೊಬೇಕಾಗಿದೆ. ಸರಿಯೋ ತಪ್ಪು ಗೊತ್ತಿಲ್ಲ, ಅವ್ರನಿಗೆ ಏನಾಗಿದೆ ಬಿಟ್ಟು ಬಿಡೋಣ ಅದನ್ನು. ಆದರೆ ಸಮಾಜ ಸಲುವಾಗಿ, ಬಿತ್ತು ಸಮುದಾಯ ಸಲುವಾಗಿ ಇವತ್ತು ಜಂಟಿ ಕುಂತು ಚಿಂತನೆ ಮಾಡಿ ಮತ್ತು ಈಗೇನು ಅನುಷ್ಠಾನಗೊಳಿಸಿದ್ದಾರೆ ಸಿದ್ದರಾಮಯ್ಯನವರು, ಅವರಂತೆ ಪ್ರಯತ್ನ ಮಾಡಿದ್ರಂತ ಅನ್ನಿಸ್ತದೆ. ಈ ಗೌರ್ಮೆಂಟ್ದಲ್ಲಿ ಅವ್ರನ್ನ ಬಿಟ್ಟು ಹೋಗಿಲ್ಲ, ರಾಜಕೀಯ ದೂರ ಸರಿದಿಲ್ಲ, ಕರ್ನಾಟಕದಲ್ಲಿ ಅದು ಅನುಷ್ಠಾನಗೊಳಿಸ್ತಾರೆ ಒಂದು ವಿಶ್ವಾಸ ಅದ. ಅವ್ರ ಜೊತೆಗೂಡಿ ಇನ್ನಷ್ಟು ಸತೀಶ್ ಅವರು ಇದೆಲ್ಲ ಸುಳ್ಳಾಗಿದ್ರೆ ಏನೋ ಆರೋಪಗಳದಾವ, ಹೌದು ಅಲ್ಲೋ ಅವೆಲ್ಲ ಸುಳ್ಳು ಅಂತ ತಿಳ್ಕೊಂಡು ಈಗ ಅದು ಸಹಿತ ಇದೆಲ್ಲ ಮರ್ತ ಈ ಅಹಿಂದ ಮೂಮೆಂಟನ್ನು ಅಥವಾ ಈ ದಲಿತ, ಹಿಂದುಳಿದ ಅಂದರೆ ಒ ಬಿ ಸಿ ಜೊತೆಗೆ ಇವರು ನಮ್ಮ ಆದಿವಾಸಿ ಮತ್ತು ಮೈನಾರಿಟಿ ಇವನ್ನೆಲ್ಲರನ್ನು ವಿಶ್ವಾಸ ತೆಗೆದುಕೊಂಡು ಒಂದಿಷ್ಟು ಏನಪ್ಪ ಅವ್ರ ಕೆಲಸ ಅದು ಮಾಡಬೇಕಾಗಿದ್ದವರು ಮೀಸಲಾತಿಯನ್ನು ಅನುಷ್ಠಾನಗೊಳಿಸೋದು, ಜೊತೆಗೆ ಇನ್ನಷ್ಟು ವ್ಯಾಸ್ಟಾಗಿ ವಿಸ್ತಾರವಾಗಿ ಬೆಳೆಸೋದು ಕೆಲಸ ಮಾಡೋದಕ್ಕೆ ಇದೊಂದು ಸಮಯ ಸಿಕ್ಕದೆ ಅಂತ ತಿಳ್ಕೊಳ್ಳೋಣ. ಯಾಕೆಂತಂದ್ರೆ ಕೇವಲ ಮುಖ್ಯಮಂತ್ರಿ ಆಗೋದಷ್ಟೇ ಅಲ್ಲ, ನಿಜವಾಗಿ ನಾವು ಹೊರಗೆ ಇದ್ಕೊಂಡು ನಮ್ಮ ಸಮಾಜ ಕೆಲಸ ಮಾಡ್ಬೋದು ಅನ್ನೋದನ್ನು ಈ ತೋರಿಸ್ಕೊಡೋ ಸಮಯ ಈ ಸತೀಶ್ ಅವ್ರ ಮುಂದೆ ಬಂದದ. ಅದೇ ಕಾಲಕ್ಕೆ ಸಿದ್ದರಾಮಯ್ಯರ ಮುಂದೆ ಬಂದದ. ಮಾಡ್ಬೋದು ಅವರು
ಈ ದಿಶೆಯಲ್ಲಿ ಮುಂದುವರಿಬೋದು. ಇದು ಅವ್ರಿಗೆ ಬಿಟ್ಟಿದ್ದಷ್ಟೇ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಅನಿಸ್ಕೊಂಡು H16 ನ್ಯೂಸ್ ಅರ್ಥಾತ್ ಸೀತಾರಾಮದು ಸತ್ಯದ ಕೈಗರಣೆ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.